ಕಾಲ್ ಬಂದಿದೆ, ಬೇರೆ ಕಡೆಯಿಂದೆಲ್ಲ ಅವ್ರ ಕಡೆ ಸರ್ಕಾರ ಹೋಗಿದ್ದಾರೆ, ಇಲ್ಲ ಸರ್ ಬಂದಲ್ಲಿ ಬೇರೆ ಬೇರೆ ಏನು ಮಾಡ್ತಾರೆ ನೋಟಿಸ್ ಕೊಡೋದು ಸರ್ ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಅಪೋಸಿಷನ್ ಏನು ಕೋಟೆ ಅವರು ಅಪೋಸಿಟ್ ಇದ್ದರು, ಬೇರೆ ಬೇರೆ ವ್ಯಕ್ತಿಗಳಿಂದ ಫೋನ್ ಮಾಡಿಸ್ತಾರೆ, ಫೋನ್ ಕಾಲ್ ಡೀಟೇಲ್ಸ್ ಇದ್ದಾವೆ. ನಾನು ಹೇಳಿ ಹೋಗ್ತೀನಿ ಏನಾಗುತ್ತೆ ಎಲ್ಲರೂ ಅಲ್ಲಂಚನ ನಮಗೆ ಗೊತ್ತು. ಸ್ವತಃ ಎಸ್ ಪಿ ಅವರು ಇಲ್ಲಿ ಒಂದು 8 ತಿಂಗಳು ಸರ್ ಎಸ್ ಪಿ ಅವರು ಹೇಳಿದ್ದಾರೆ ಪ್ರಕಾಶ್ಮರ್ ಅವರಿಗೆ ನಾವು ಕೊಟ್ಟಾಗ ಒಂದು 15 ಮಂದಿ ಹೋಗಿ ಫೋನ್ ಮಾಡಿ ಕೊಟ್ಟು ಮನವಿ ಕೊಟ್ಟ ಮೇಲೆ ಒಂದು ಕೇಸ್ ಮಾಡ್ತೀರಿ ಸರ್, ಅದು ಇರಲಿ ಆ ಕೇಸ್ ಏನಾಗುತ್ತೆ ನೋಡ್ಕೊಂಡು ಎಷ್ಟಿದ್ರೆ FIR ಮಾಡ್ಕೊಂಡು ಮಾಡ್ತಾರೆ. ಒಂದೇ FIR ಒಳಗೆ ಏನಾದ್ರು ಶೂಟ್ ಆಗಲಿಲ್ಲ ಅಂದರೆ ಅದು ಬಿ ರಿಪೋರ್ಟ್ ಆಗಿ ಕ್ಲೋಸ್ ಮಾಡೋಂಥ ಸ್ವತಃ ಎಸ್ ಪಿ ಅವ್ರಿಗೆ ಹೇಳಿ 8 ತಿಂಗಳಾದರೂ ಕೂಡ ಇಲ್ಲಿವರೆಗೂ ಯಾವುದೂ ಮಾಡ್ತಾ ಇಲ್ಲ. ಇತ್ತು ನನ್ನ ಹತ್ರ ಫೋಟೋಸ್ ಅವ್ರು ಸಾಹೇಬರು ಹೇಳಿದ್ರು ಕೂಡ ಯಾವುದೇ ರೀತಿ ಇಲಾಖೆಯಿಂದ ಅವರು ಖರ್ಚು ಮಾಡಲ್ಲ. ಪೊಲೀಸ್ ಠಾಣೆಗೆ ಅರ್ಜಿ ಕೊಟ್ಟಿದ್ದೀರಾ? ಹೋಗಿದ್ದೀನಿ ಸರ್, ಪೊಲೀಸ್ ಅರ್ಜಿ ಕೊಟ್ಟಿದ್ದೀರಾ? ಕೊಟ್ಟರೆ ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಹಿಂಬರ ಕೊಟ್ಟರು ಸರ್ ಅಂತ ಹೇಳಿ ಕೊಟ್ಟರು. ಸಿವಿಲ್ ಕೋರ್ಟ್ ಇದು ಪ್ರಾಣ ಬೆದರಿಕೆ ಆಗೋದು ಸರ್ ಅದರ್ ಪಾರ್ಟ್ ಐತಲ್ಲ ಹೇಳಿನ್ ಸರ್, ಅದನ್ನೇ ಇಂತಿಂತ ಮೇಲೆ ಸಂಶಯ ಇದೆ, ಇಂತಿಂತ ಕಾಲ್ ಮಾಡ್ತಾ ಇದ್ದಾರೆ, ಇಂತಿಂತ ನಿಮ್ಮ ಹತ್ರ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀರಾ? ರೆಕಾರ್ಡಿಂಗ್ ಇದಾವೆ, ನನ್ಗೆ ಎಲ್ಲಿ ಕರೀತಾರ ನಾವು ವೆಹಿಕಲ್ ತಗೊಂಡು ಅದೇನು ಪ್ರಶ್ನೆ ಬೇರೆ, ಪ್ರಾಣ ಬೆದರಿಕೆ ಹಾಕೋದು ರೆಕಾರ್ಡಿಂಗ್ ಇದೆಯಾ? ಕರೆಸಿರೋದು ಫೋನಲ್ಲಿ ಕರೆಸಿದ್ದಾರೆ. ಇವಾಗ ಎಲ್ಲಿ ಹೋಗಿ ನಿಂತಿದ್ದೀನಿ ಸಾಹೇಬ್ರು ಕೇಳ್ತಾ ಇರೋದು ಮಾತಾಡಿದ ರೆಕಾರ್ಡಿಂಗ್ ಅಲ್ಲ. ನಿಮಿಷ ಕೇಳಿ, ಹೇಳ್ರಿ ಸರ್, ನಿನ್ನ ಹತ್ರ ಮಾತಾಡಿರೋದು ರೆಕಾರ್ಡಿಂಗ್ ಇದೆ, ನಿನಗೆ ಕೊಲೆ ಬೆದರಿಕೆ ಹಾಕಿರೋದು ಏನಾದರೂ ಡಾಕ್ಯುಮೆಂಟೇಶನ್ ಇದೆ ಅಂತ ಕೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ಅಂತ ಸರ್ ಇಂಥಲ್ಲಿ ಬಾ ಅಂತ ಕಳಿಸ್ಯಾರ ಸರ್. ಅಲ್ಲ ಸರ್ ಹೆಂಗ್ ಮಾತಾಡ್ತಾರೆ ಸರ್, ಇವತ್ತು ಒಬ್ಬ ಮಾಜಿ ಶಾಸಕ ನನಗೆ ಫೋನ್ ಮಾಡಿದ್ದಾರೆ, ತಮ್ಮ ಹುಷಾರು ತಮ್ಮ ಅಂತ ಹೇಳಿದ್ದಾರೆ. ಈಗ ಅವ್ರ ಹೆಸರು ಪ್ರಸ್ತಾವ ಮಾಡಕ್ಕಾಗ್ತಾನೆ ಸರ್, ಡೇಟ್ ಹೇಳ್ತೀನಿ, ಅವತ್ತಿನ ದಿನದಾಗ ಅವ್ರು ಬಂದಿರೋ ಕಾಲ್ ಕೊಡ್ತೀನಿ, ಅದು ನೀವು ಎನ್ಕ್ವೈರಿ ಮಾಡಿ ಸರ್. ಹೆಂಗ್ ಮಾತಾಡ್ತಾರೆ ಸರ್, ಬಹಳಷ್ಟು ಜನ ಇದ್ದಾರೆ. ಅಲ್ಲ ಸರ್ ನಾನು ಇರೋ ಪರಿಸ್ಥಿತಿ ನಂಬರ್ ಹೇಳ್ತೀನಿ ಸರ್. ಈಗ ಒಮ್ಮೆಗೆ ಎಲ್ಲರ ಹೆಸರು ಹೇಳಕ್ಕಾಗಲ್ಲ, ಯಾಕೆಂದ್ರೆ ಗಂಗಾವತಿ ವಾತಾವರಣ ಸರಿ ಇಲ್ಲ. ನಾಳೆ ನಮ್ಮ ಮನೆ ಫ್ಯಾಮಿಲಿಗೆ ನಾನು ಸತ್ತರೆ ನನ್ನ ಮನೆ ಬರ್ಬಾದಾಗುತ್ತೆ. ಇಲ್ಲಿ ಬೇರೆ ಏನಾಗಲ್ಲ, ನಂದು ಲ್ಯಾಂಡ್ ಕೋರ್ಟಲ್ಲಿ ಇದೆ, ಕೋರ್ಟಲ್ಲಿ ನಡೆದಿದೆ ಗುರುಗಳೇ. ಇವಾಗ ಮೊನ್ನೆನೇ ನಿಮ್ಮೆದುರಿಗೆ ನೋಡಿದ್ರೆ ಸರ್, ಮೊನ್ನೆ ಕೊಲೆ ಆಗಿದೆ, ರಾತ್ರಿ ಹೊಡೆದ್ರು. ಅದೇನ ನಮ್ದು ಆಸ್ತಿ ವಿಚಾರ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಆಗಿ ಸರ್. ಪೊಲೀಸ್ ಇಲಾಖೆಗೆ ಸಾಹೇಬರು ಡೈರೆಕ್ಷನ್ ಕೊಡ್ತಾರೆ. ಈಗ ನಾನು ಹೇಳೋದನ್ನೇ ಕೇಳ್ತಾ ಕೇಳಿ, ನಮ್ಮ ಮಾತು ಫಸ್ಟ್ ಕೇಳಿಸ್ಕೊಳ್ಳೋದು ಸ್ವಲ್ಪ ಸಮಯ ಕೊಡಿ. ಸಾಹೇಬರಿಗೆ ನಮ್ಮ SP ಸಾಹೇಬರು ವಿಚಾರಣೆ ಮಾಡ್ತಾರೆ. ನಿಮ್ಗೆ ಯಾರು ಅನುಮಾನ ಇದೆ ಅವ್ರು ಪಟ್ಟಿ ಕೊಡಿ, ಅದು ಸಂಬಂಧಪಟ್ಟಿದ್ದು ಅವರು ಕಂಟೆಂಟ್ ಬರ್ಬೇಕು. ಹಂಗ ಮಾಹಿತಿ ನನ್ನ ಹತ್ರ ಮಾಹಿತಿ ಮಾಡಕ್ ನಾನು ಡಾಕ್ಯುಮೆಂಟೇಶನ್ ಬೇಕು, ಪ್ರೂಫ್ ಮಾಡಕ್ ನಾನು ರೆಡಿ ಇದ್ದೀನಿ. ವೆರಿಫಿಕೇಶನ್ ಮಾಡ್ಬೇಕಂದ್ರೆ ಬೇಕಲ್ಲ, ಅವಿದ್ರೆ ತೋಡ್ರಿ ಅವರು ಹೇಳಿ ಒಂದು ವರ್ಷ ಈಗ ಹಿಂದಿನ ಬಿಡ್ರಿ, ಈಗ ಇವತ್ತ ಬರ್ರಿ ಸದ ಬರ್ರಿ ಯಾರು ಕರೆಸ್ಬೇಕಾಗ್ತದೆ ಸರ್. ಈಗ ನಿನ್ನೆ ಫೋನ್ ಮಾಡಿದ್ರೆ ಹನುಮಾಲಿ ಆಗತ್ತಾನ, ಬೇಡಪ್ಪ ಹನುಮಾಲಿ ಆಗಿ ಬರ್ರಿ ಅಂತ ನಾನು ಅಗ್ರಿ ಸರ್ ಅದಕ್ಕೆ ಬರ್ತೀನಿ. ಬಟ್ ಈಗ ಸಾಹೇಬ್ರು ಬಂದಾಗ ಒಂದು